ನಮಸ್ಕಾರ ವೀಕ್ಷಕರೇ. ಇಂದು ಬೇರೆ ವಿಷಯ ಹೇಳ್ತಾ ಇದ್ದೀನಿ. ಮೊದಲಾಗಿ ಈ ಸಂಚಿಕೆಗಳನ್ನು ನೋಡ್ತಾ ಇರೋರಿಗೆಲ್ಲ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನೀಗ ಶುರು ಮಾಡ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಜವದನ ಗಣನಾಥ ಗೌರಿ ಹರತನಯ ಗುಣಾಲಯ ಗಜವದನ ಗಣನಾಥ ಸಿದ್ಧಿವಿನಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಹೇ ಶುಭದಾಯಕ ಗಜವದನ ಗಣನಾಥ. ಶ್ರೀ ಗುರುಭ್ಯೋ ನಮಃ. ಹಿಂದೆ ಶಂಕರಾಚಾರ್ಯರು ಹೇಳಿದಂಥ ವಿಷಯವನ್ನು ನಾವು ಕೇಳಿದ್ದೀವಿ. ಈಗ ಅವರ ಶಿಷ್ಯರು ವೈಶ್ಯನಿಗೆ ಏನಂತ ಉಪದೇಶ ಮಾಡ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಈ ಮೇಲೆ ಕಂಡ 12 ತತ್ವಗಳ ಬ್ರಹ್ಮವಿದ್ಯಾ ನಿಪುಣರಾದ ಶಂಕರ ಭಗವತ್ಪಾದಾಚಾರ್ಯರು ವ್ಯಾಕರಣ ಪಾಠಕನಿಗೆ ಉಪದೇಶ ಮಾಡಿದರು. ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶಿಷ್ಯರು ಉಪದೇಶಿಸಿದ ಚತುರ್ದಶ ಮಂಜರಿ ಅಂತ ಆ ಪುಸ್ತಕದ ಹೆಸರು. ಅದನ್ನು ಈಗ ಅವರ ಶಿಷ್ಯರಾದಂಥವರು ಹೇಳ್ತಾ ಇದ್ದಾರೆ. ಏನು ಅಂದರೆ, ಕಾಂತ ಧನಗತ ಚಿಂತ ವಾಕುಲ ಚಿಂತವನ ಆಸ್ತಿನಿಯಂತ ತ್ರಿಜಗತಿ ಸಜ್ಜನ ಸಂಗತಿರೇಕ ಭವತಿ ಭವಾರ್ಣವ ತರಣೇ ನೌಕ. ಅಯ್ಯೋ, ಅದು ಅವರು ಹೇಳ್ತಾರೆ, ಅಯ್ಯೋ ಹುಚ್ಚ, ಹಣ ಸಂಪಾದಿಸಬೇಕೆಂಬ ಹಣನೇ ಸಂಪಾದಿಸಬೇಕು ಅಂತ ಚಿಂತೆ ನಿನಗ್ಯಾಕೆ? ನಿನಗೆ ಬುದ್ಧಿ ಹೇಳುವವರು ಯಾರೂ ಇಲ್ಲವೇ? ನಿನಗೆ ಬುದ್ಧಿ ಹೇಳುವಂಥವ್ರು ಯಾರೂ ಇಲ್ಲವೇ ನಿನಗೆ? 3 ಲೋಕದಲ್ಲಿ ಸತ್ಪುರುಷ ಒಳ್ಳೆ ಪುರುಷರ ಸಹವಾಸ ಒಂದೇ. ಈ ಅಂದರೆ ಸಜ್ಜನರ ಸಹವಾಸ ಒಂದೇ ಸಂಸಾರ ಸಾಗರವ ದಾಟಿಸುವ ನಾವೇ ಎನಿಸಿರುವುದು. ಸಜ್ಜನರು ಸಹವಾಸ ಮಾಡಬೇಕು, ತತ್ವೋಪದೇಶ ಕೇಳಬೇಕು. ಇದೇ ನಮ್ಮನ್ನು ಸಂಸಾರದಿಂದ ದಾಟಿಸುವಂಥ ಹಡಗು ಅಂದರೆ ನಾವೇ ಆಗಿದೆ. ಮುಂದಿನ ಶ್ಲೋಕ. ಜಟಿಲೋ ಮುಂಡೆ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಚನ್ನಪಿ ನ ಚ ಪಶ್ಯತಿ ಮೂಢೋ ಉದರ ನಿಮಿತ್ತಂ ಬಹುಕೃತ ವೇಷಂ. ಮನುಷ್ಯ ಏನು ಮಾಡ್ತಾನಂತೆ ಅಂದರೆ, ಮನುಷ್ಯನು ಜಡೆಗಳೇ ಬೆಳೆಸಿದರೇನು? ಜಡೆ ಬೆಳೆಸ್ಬಿಟ್ರೆ ಐತೆ, ಮನಸ್ಸಲ್ಲಿರೋ ಕ್ಲೇಶ ಹೋಗ್ಬೇಕಲ್ವಾ? ಕೂದಲ ಕತ್ತರಿಸಿದರೇನು? ಕೂದಲ ಕ್ಷೌರ ಮಾಡಿಕೊಂಡಿದ್ರೆ ಏನು? ಕಾವಿ ಉಟ್ಟು ವಿವಿಧವಾದ ಬರೀ ಕಾಷಾಯ ವಸ್ತ್ರ ಉಟ್ಕೊಂಡ್ರೆ ಏನೂ ಇಲ್ಲ. ವಿವಿಧವಾದ ಬಗೆಯ ವೇಷ ಧರಿಸಿದರೇನು? ಮೂಢನಾದವನು ಅಂದರೆ ಜೀವನದಲ್ಲಿ ಮೂಢತ್ವ, ದೇವರೇ ಗೊತ್ತಿಲ್ಲ ಅನ್ನೋನು ಮೂಢನಿಗೆ. ಇದೆಲ್ಲ ನಂಬಿಕೆ ಇಲ್ಲ ಅಂತಾರಲ್ಲ, ಅವರು ಮೂಢನಂಬಿಕೆ. ಮೂಢನಾದವನು ನಿಜವಾದ ತತ್ವವ ತಿಳಿಯದವನಾಗಿ, ಕೆಲವರಿಗೆ ಗೊತ್ತಿರುತ್ತೆ ಪಾಪ ಪುಣ್ಯ ಮಾಡಬಾರ್ದು ಅಂತ ಗೊತ್ತಿದ್ರು ತಿಳಿದಿರೋ ಹಾಗೆ ಈ ಹೊಟ್ಟೆಗೋಸ್ಕರ ಉದರ ಭರಣಕ್ಕೋಸ್ಕರ ನಾನಾ ವೇಷಗಳ ಹಾಕಿಕೊಳ್ಳುವ, ಬೇರೆ ಬೇರೆ ವೇಷಗಳನ್ನು ಧರಿಸಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನಾಟಕ ಆಡ್ತಾರೆ.
ಅದೇ ಬಹುಕೃತ ವೇಷಂ, ಉದರಂ ಭರಣಂ ಬಹುಕೃತ ವೇಷಂ ಅನ್ನೋದನ್ನು ಇವರು ಹೇಳಿದ್ದಾರೆ ಅವರ ಶಿಷ್ಯರು. ಮುಂದಿನ ಇನ್ನು ಶ್ಲೋಕಗಳಿವೆ, ಅದು ಮುಂದುವರಿಸೋಣ. ವೀಕ್ಷಕರೇ, ಇದುವರೆಗೂ ನೋಡ್ತಾನೇ ಇದ್ದೀರಿ, ನಮಗೆ ಸಹಕಾರ ಕೊಡ್ತಾ ಇದ್ದೀರಾ. ನಮ್ಮ ಮುಂದೇನೂ ಇನ್ನೂ ಅನೇಕ ವಿಷಯಗಳಿದೆ, ಅದಕ್ಕೂ ನೀವು ಸಹಕಾರ ಕೊಡಿ. ಇನ್ನು ಬೇಕಾದಷ್ಟು ವಿಷಯಗಳನ್ನು ತಿಳಿಯೋದಿದೆ, ತಿಳ್ಕೊಳ್ಳೋದಿದೆ. ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ, ಹೀಗೇ ಮುಂದುವರಿಸ್ತಾ ಹೋಗ್ತೀರಾ ಅಂತ ನಾವು ಭಾವಿಸ್ತೀವಿ. ಮುಂದಿನ ಯೋಗ ದರ್ಶನದ ವಿಷಯಕ್ಕೆ ಬರೋಣ. ಅಂದರೆ ಏನು ಇವತ್ತಿನ ವಿಷಯ ಅಂದರೆ, ಮುಂದಿನ ಸೂತ್ರ 9ನೇ ಸೂತ್ರ ಇದೆ. ಇದುವರೆಗೂ 8 ಸೂತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಮುಂದಿದ್ದು ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯ ವಿಕಲ್ಪ. ಮುಂದಿನ ಅದಕ್ಕೆ ಅರ್ಥ ಏನು ಅಂದರೆ, ಶಬ್ದ, ಪದ, ಜ್ಞಾನ, ತಿಳಿವಳಿಕೆ, ಅನುಪಾತಿ, ಅನಂತರ ಬರುವ, ವಸ್ತುಶೂನ್ಯ ವಸ್ತು ಇಲ್ಲದಿರುವುದು, ವಸ್ತುರಹಿತ ಇಲ್ಲದೆ ಇರೋದು, ವಸ್ತು ಇರ್ಬೋದು ಇಲ್ಲದೆ ಇರ್ಬೋದು, ರಹಿತ ಅಂದರೆ ಇಲ್ಲದೆ ಇರೋದು, ತಿರುಳಿಲ್ಲದ್ದು ಅದರಲ್ಲಿ ಏನು ವಿಷಯನೇ ಇರಲ್ಲ, ತಿರುಳೇ ಇರೋಲ್ಲ ಅನ್ನೋದು, ವಿಕಲ್ಪ ಭ್ರಾಂತಿ, ಇಲ್ಲದೆ ಇರೋದನ್ನು ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳೋದು ಭ್ರಾಂತಿ. ಅರ್ಥ, ವಿಕಲ್ಪವೆಂದರೆ ವಸ್ತು ಇಲ್ಲದಿರುವಾಗ, ವಸ್ತುನೇ ಇರಲ್ಲ, ಅದನ್ನು ನಾವು ಇದೆ ಅಂತ ಭಾವಿಸ್ತೀವಲ್ಲ, ಅದು ವಿಕಲ್ಪ ಅಥವಾ ಭ್ರಾಂತಿ. ಇಲ್ಲದಿರುವಾಗ ಪದಗಳ ಮೂಲಕ ಕಲ್ಪಿಸಿಕೊಂಡ ಮಾನಸಿಕ ಚಿತ್ರ. ಮನಸ್ಸಲ್ಲಿ ನಾವು ಪದ ಇಲ್ಲದೇನೆ, ಶಬ್ದ ಇಲ್ಲದೇ ಮನಸ್ಸಲ್ಲೇ ನಾವು ಚಿತ್ರವನ್ನು ಕಲ್ಪನೆ ಮಾಡ್ಕೋತೀವಿ, ಅದು ವಿಕಲ್ಪ. ಬಾಹ್ಯ ವಸ್ತುವಿನೊಡನೆ, ಅದೇ ಹೊರಗಡೆ ಇರತಕ್ಕಂಥ ವಸ್ತುಗಳ ಜೊತೆಯಲ್ಲಿ ಯಾವುದಾದರೂ ಬಗೆಯ ಸಂಪರ್ಕವುಳ್ಳ, ಅಂದರೆ ಅದರ ಸಂಪರ್ಕ ನಮಗಿರಬೇಕು, ಎಲ್ಲ ರೀತಿಯ ಅನುಭವಗಳು ಪ್ರಮಾಣ. ಈಗ ಕಾಣೋದನ್ನು ನಾವು ಗುರುತಿಸ್ತೀವಿ, ಅದು ಪ್ರಮಾಣ. ಎಲ್ಲ ರೀತಿಯ ಅನುಭವಗಳನ್ನು ಅನುಭವಿಸ್ತೀವಿ, ಅದನ್ನು ಪ್ರಮಾಣ ವರ್ಗಕ್ಕೆ ಸೇರಿಸ್ತೀವಿ. ಮತ್ತು ವಿಪರ್ಯಯದ ವಸ್ತುಗಳಲ್ಲಿ ಸೇರಿ ಹೋಗುತ್ತವೆ, ಅಂದರೆ ತಪ್ಪು ತಿಳಿವಳಿಕೆಗೋಸ್ಕರ ಇನ್ನು ಕೆಲವು ಸೇರಿಬಿಡುತ್ತೆ, ಅದೇ ವಿಪರ್ಯಯ. ಆದ್ದರಿಂದ ಇವೆರಡು ವರ್ಗಗಳಲ್ಲಿಯೂ ವಸ್ತು ಬಾಹ್ಯದಲ್ಲಿ ಒಂದು ಪದಾರ್ಥ ಹೊರಗಡೆಯಲ್ಲಿ ಅಸ್ತಿತ್ವದಲ್ಲಿದೆ, ಅದು ಇದೆ, ಅಸ್ತಿತ್ವದಲ್ಲಿದೆ ಅಂತ ಎಂದು ಭಾವಿಸಬಹುದು. ಮುಂದಿನ 2 ವರ್ಗಗಳ ಚಿತ್ತವೃತ್ತಿಗಳಲ್ಲಿ, ಮುಂದಿನ 2 ಮನಸ್ಸಿನ ಚಿತ್ತವೃತ್ತಿಗಳಲ್ಲಿ ನಾವು ಇದನ್ನು ಹೇಳ್ತೀವಿ. ಯಾವುದು? ಬಾಹ್ಯ ವಸ್ತುವಿನೊಡನೆ ಸಂಪರ್ಕವಿರುವುದಿಲ್ಲ, ಹೊರಗಡೆ ಪದಾರ್ಥದ ಜೊತೆ ನಮ್ಮ ಸಂಪರ್ಕ ಇರೋದಿಲ್ಲ. ಅಲ್ಲದೆ ಮಾನಸಿಕ ಚಿತ್ರ ಕೂಡ ಮನಸ್ಸಿನ ಒಂದು ಸೃಷ್ಟಿ ಮಾತ್ರ. ಮನಸ್ಸಲ್ಲಿ ಒಂದು ಸೃಷ್ಟಿ ನಮಗೆ ಸೃಷ್ಟಿಯಾಗುತ್ತೆ. ಅದೇ ಇಲ್ಲಿ ಮತ್ತೆ 2 ಉಪವರ್ಗಗಳಿವೆ, ಸಣ್ಣ, ಇನ್ನೂ ಅದಕ್ಕೆ ಸಂಬಂಧಪಟ್ಟಂತೆ ಉಪವರ್ಗ ಇದೆ. ಚಿತ್ತವೃತ್ತಿಯು ಯಾವುದಾದರೂ ಹಿಂದಿನ ಅನುಭವದ ಮೇಲೆ, ಹಿಂದೆ ಯಾವುದೋ ನಮ್ಮ ಜ್ಞಾಪಕದಲ್ಲಿರುತ್ತೆ, ಅದು ಆಧಾರದ ಮೇಲೆ ಆಧಾರಪಟ್ಟಿದ್ದು ಈಗ ಪುನರುತ್ಪತ್ತಿ ಆಗುತ್ತಿದ್ದರೆ, ಅದು ಮತ್ತೆ ನಮ್ಮ ಮನಸ್ಸಿಗೆ ಬಂದರೆ ಅದು ನೆನಪಿನ ವರ್ಗಕ್ಕೆ ಸೇರುತ್ತದೆ. ಅದು ನಮ್ಮ ನೆನಪು ಅಂದರೆ ಸ್ಮೃತಿಗೆ, ಆ ವರ್ಗಕ್ಕೆ ಇದು ಸೇರುತ್ತೆ. ಅದು ಗತಕಾಲದ ಒಂದು ಯಥಾರ್ಥ ಅನುಭವದ ಮೇಲೆ, ಅದು ಸತ್ಯವಾಗಿರುತ್ತೆ, ಆ ಅನುಭವದ ಮೇಲೆ ನಮಗದು ಕಾಣಿಸ್ಕೊತಾ ಹೋಗುತ್ತೆ. ಆಧಾರಿತವಾಗಿಲ್ಲದಿದ್ದರೆ ಅದು, ಅಥವಾ ಆಗಿಲ್ಲದೆ ಇರಬಹುದು, ಅಥವಾ ಯಥಾರ್ಥ ಅನುಭವದ ಕ್ಷೇತ್ರದಲ್ಲಿ ಆ ಚಿತ್ತವೃತ್ತಿಗೆ ಅನುರೂಪವಾಗಿರುವಂತಹುದು, ಅದಕ್ಕೆ
ಅನುರೂಪವಾಗಿರುತ್ತೆ. ಯಾವುದೂ ಇಲ್ಲದಿದ್ದರೂ, ಯಾವುದೂ ಇಲ್ಲದೇ ಇದ್ದರೆ ಅದು ಕೇವಲ ಮನಸ್ಸಿನ ಸೃಷ್ಟಿಯಾಗಿದ್ದರೆ ಅದು ಬರೀ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗಡೆ ಪ್ರಪಂಚದ ಯಾವುದೋ ವಸ್ತು ಇರಲ್ಲ ಅಲ್ಲಿ. ಆಗ ಭ್ರಾಂತಿಯ ವರ್ಗಕ್ಕೆ ಸೇರುತ್ತದೆ. ಇದು ನಮಗೆ ವಿಕಲ್ಪ ವರ್ಗ ಅಥವಾ ಭ್ರಾಂತಿ ವರ್ಗಕ್ಕೆ ಸೇರುತ್ತೆ. ವಿಕಲ್ಪ ನಮ್ಮ ಗತ ಜೀವನದಲ್ಲಿ ನಡೆದ ಸಂಗತಿಗಳನ್ನು, ಹಿಂದೆ ನಡೆದಕ್ಕಂಥ ಸಂಗತಿಯನ್ನು ನಾವು ಮಾನಸಿಕವಾಗಿ ಮನಸ್ಸಿನಲ್ಲಿ ಪುನಃ ಅದೇ ವಿಮರ್ಶೆ ಮಾಡ್ತಾ ಇರ್ತೀವಿ. ಅಥವಾ ಪರಿಶೀಲನೆ ಮಾಡುವಾಗ ಉಂಟಾಗುವ ಚಿತ್ತವೃತ್ತಿಗಳು ನೆನಪಿನ ವರ್ಗಕ್ಕೆ ಸೇರುತ್ತವೆ. ಮತ್ತೆ ಪರಿಶೀಲನೆ ಮಾಡೋದು ಅದು ನೆನಪಿನ ವರ್ಗಕ್ಕೆ ಸೇರುತ್ತೆ ಅಥವಾ ಸ್ಮೃತಿ ಅನ್ನೋ ವರ್ಗಕ್ಕೆ ಸೇರುತ್ತೆ. ನಾವು ಒಂದು ಕಾದಂಬರಿಯನ್ನು ಓದುವಾಗ, ಇದಕ್ಕೆ ಉದಾಹರಣೆ ಹೇಳ್ತಾರೆ, ನಾವು ಒಂದು ಕಾದಂಬರಿನ ಓದುವಾಗ ಏನು ಮಾಡ್ತೀವಿ? ಚಿತ್ತವೃತ್ತಿಗಳು ಭ್ರಾಂತಿಯ ವರ್ಗಕ್ಕೆ ಸೇರುತ್ತವೆ. ಅದನ್ನು ನಾವು ಅದರಲ್ಲೇ ಲೀನವಾಗ್ಬಿಟ್ಟಿರ್ತೀವಿ. ಅದು ಒಂದು ಭ್ರಾಂತಿ ರೂಪಕ್ಕೆ ಬರುತ್ತೆ. ಭ್ರಾಂತಿಯ ವರ್ಗಕ್ಕೆ ಸೇರಿದ ನಮ್ಮ ಮಾನಸಿಕ ಚಿತ್ರಗಳನ್ನು ವಿಶ್ಲೇಷಿಸಿದರೆ ಕೊನೆಗೆ ಅವು ನಮ್ಮ ಇಂದ್ರಿಯ ಗ್ರಹಿಕೆಗಳಿಂದಲೇ ಈ ವಿಕಲ್ಪ ಉತ್ಪತ್ತಿಯಾಗಿರುವುದು ಕಂಡುಬರುತ್ತದೆ. ನಾವು ಹಿಂದೆ ಯಾವಾಗಲೋ ಪಡೆದಿರ್ತಕ್ಕಂಥ ಅನುಭವಗಳಿಂದ ಈ ಇಂದ್ರಿಯ ಗ್ರಹಿಕೆ ಎನ್ನುವುದಕ್ಕೆ ಬಂದಿರುತ್ತವೆ. ಆದರೆ ಇವುಗಳ ಸಂಯೋಜನೆಗಳು ಹೊಸದಾಗಿರುತ್ತವೆ. ಹಿಂದೆ ಎಂದೋ ನಡೆದಿದ್ದೀಗ ಹೊಸದಾಗಿ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅಲ್ಲದೆ ಇವು ಯಾವುದೋ ಯಥಾರ್ಥ ಅನುಭವಕ್ಕೆ ಅನುರೂಪವಾಗಿರುವುದಿಲ್ಲ. ಅದು ಸತ್ಯಕ್ಕೆ ದೂರವಾಗಿರುತ್ತೆ. ಉದಾಹರಣೆಗೆ ಮನುಷ್ಯನ ತಲೆ ಇರತಕ್ಕಂಥ ಒಂದು ಕುದುರೆಯ ಚಿತ್ರವನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಅದು ಇರೋಕ್ಕೆ ಸಾಧ್ಯವೇ? ಮನುಷ್ಯನ ತಲೆ, ಕುದುರೆಯ ಶರೀರ, ಅದನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ತಲೆಯನ್ನು ಮತ್ತು ಕುದುರೆಯ ಶರೀರವನ್ನು ನಾವು ಬೇರೆಯಾಗಿ ನೋಡಿರುತ್ತೇವೆ. ಬೇರೆಯಾಗಿ ನಿಜ ಜೀವನದಲ್ಲಿ ನೋಡಿರ್ತೀವಿ. ಅದು ನಮ್ಮ ಭ್ರಾಂತಿಗೆ ಬಂದರೆ ಏನಾಗುತ್ತೆ? ಇವು ನೆನಪಿನ ಕ್ಷೇತ್ರಕ್ಕೆ ಸೇರುತ್ತವೆ. ಆದರೆ ಇವೆರಡರ ಸಂಯೋಗದಿಂದ ಉತ್ಪತ್ತಿಯಾದ ಸಂಯುಕ್ತ ಚಿತ್ರವು ಯಾವ ಯಥಾರ್ಥ ಅನುಭವಕ್ಕೂ ಅನುಗುಣವಾಗಿಲ್ಲ. ಯಾವುದಕ್ಕೂ ಇದು ಸೇರೋದಿಲ್ಲ. ಅದರಿಂದ ಇದನ್ನು ಭ್ರಾಂತಿ, ವಿಕಲ್ಪ ಅಂತ ಕರೀತಾರೆ. ಆದ್ದರಿಂದ ಅದು ವಿಕಲ್ಪದ ವರ್ಗಕ್ಕೆ ಸೇರುತ್ತದೆ. ಬಾಹ್ಯ ವಸ್ತುವಿನೊಡನೆ ಯಾವ ಸಂಪರ್ಕವೂ ಇಲ್ಲದಿರುವಾಗ, ಬಾಹ್ಯ ವಸ್ತುವಿನ ಹೊರಗಡೆ ಇರ್ತಕ್ಕಂಥ ವಿಷಯದ ಜೊತೆ ಸಂಪರ್ಕದ ಜೊತೆ ಇಲ್ಲದೇ ಇದ್ದಾಗ ಉಂಟಾಗುವ ಈ ಎರಡು ವರ್ಗಗಳ ನೆನಪು ಮತ್ತು ಭ್ರಾಂತಿಗಳು ಚಿತ್ತವೃತ್ತಿಗಳನ್ನು ವಿಷಯಕ್ಕೆ ಸಂಬಂಧ ಅಂತ ಅಂದ್ಕೊಂಡು ಕರೆಯಬಹುದು. ಇವು ಒಳಗಿವೆಯೇ ಹೊರತು, ಇದು ಮನಸ್ಸಿನ ಒಳಗಿದೆ ಹೊರತು ಹೊರಗಿಲ್ಲ, ಹೊರಗಡೆಯಿಂದ ನಮಗೆ ಕಾಣಿಸಲ್ಲ. ಮುಂದಿನ ಸೂತ್ರ ಅಭಾವ ಪ್ರತ್ಯಯಾಲಂಬನ ವೃತ್ತಿರ ನಿದ್ರಾ. ಅಭಾವ ಅಂದ್ರೇನು, ವೃತ್ತಿ ಅಂದ್ರೇನು, ನಿದ್ರೆ ಅಂದ್ರಿಂದ ಮುಂದೆ ಹೇಳ್ತಾರೆ. ಅಭಾವ ಇಲ್ಲದಿರುವುದು, ಇಲ್ಲದೆ ಇರೋದನ್ನು ಅಭಾವ ಅಂತ ಕರೀತಾರೆ. ಪ್ರತ್ಯಯ ಮನಸ್ಸಿನಲ್ಲಿರುವ ವಿಷಯ ಅಥವಾ ಒಳತಿರುಳು, ಮನಸ್ಸಿನಲ್ಲಿ ಏನಿರುತ್ತೆ ಅದು ವಿಷಯ ಅಥವಾ ಅದರ ಒಳತಿರುಳು, ಒಳಗೆ ನಾವು ಹೊಕ್ಕು ಅದನ್ನು ಗಮನಿಸಬೇಕು. ಈಗ ಆಲಂಬನ, ಅದನ್ನು ಅವಲಂಬನೆ ಮಾಡಿರ್ತೀವಿ. ಆಲಂಬನ ಅಂದರೆ ಆಧಾರ, ವೃತ್ತಿ,
ವೃತ್ತಿಗಳು ರೂಪಾಂತರ ಮತ್ತು ನಿದ್ರೆ. ಇವಕ್ಕೆ ಏನು ಅರ್ಥ ಅಂದರೆ, ಯಾವ ಚಿತ್ತವೃತ್ತಿಯು ಪ್ರತ್ಯಯದ ಅಂದರೆ ವಿಷಯದ ಅಭಾವದ ಮೇಲೆ ಅವಲಂಬಿತವಾಗಿದೆಯೋ ಅದನ್ನು ಅವಲಂಬನೆ ಆಗಿರಬೇಕು ಆ ವಿಷಯ, ಅದು ನಿದ್ರೆ. ಅದಕ್ಕೆ ನಿದ್ರೆ ಅಂತ ಹೇಳ್ತಾರೆ. ಇದೊಂದು ಮುಖ್ಯವಾದ ಸೂತ್ರ. ಈ ಸೂತ್ರವನ್ನು ಮುಖ್ಯವಾಗಿ ನಾವು ಗಮನಿಸಬೇಕು. ಇದನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಬೇಕು. ಇದು ತುಂಬ ಜಾಗ್ರತೆಯಿಂದ ಈ ಸೂತ್ರವನ್ನು ಅಧ್ಯಯನ ಮಾಡಬೇಕು. ಮನಸ್ಸಿನಲ್ಲಿ ಯಾವುದೇ ಒಳತಿರುಳು, ಪ್ರತ್ಯಯ, ಯಾವುದೇ ವಿಷಯ ಇಲ್ಲದಿರುವಂತಹ ಸ್ಥಿತಿಯನ್ನು, ಯಾವುದೇ ವಸ್ತು ನಮ್ಮ ಮನಸ್ಸಲ್ಲಿ ಇರಬಾರ್ದು, ವಿಷಯ ಇರಬಾರ್ದು, ಸ್ಥಿತಿಯನ್ನು ವೃತ್ತಿ ಎಂದು ವರ್ಗೀಕರಿಸಿ, ವೃತ್ತಿ ಅಂತ ನಾವು ಆ ವರ್ಗಕ್ಕೆ ಸೇರಿಸ್ತೀವಿ. ಅದನ್ನು ನಿದ್ರೆ ಎಂದು ಕರೆದಿದ್ದಾರೆ. ಯಾವ ಚಿಂತೆಯೂ ಇರಲ್ಲ, ಸುಖವಾದ ನಿದ್ರೆ ಬಂತು ಅಂತಾರಲ್ವ, ಯಾವ ಚಿಂತೆನೂ ಇಲ್ಲದೆ ನಿದ್ರೆ ಬರೋದು, ಅದು ನಿದ್ರೆ. ನಿದ್ರಾ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಮನಸ್ಸು, ನಿದ್ದೆ ಸ್ಥಿತಿಯಲ್ಲಿರುವಂಥ ವ್ಯಕ್ತಿಯ ಮನಸ್ಸು ಹೇಗಿರುತ್ತೆ ಅಂದರೆ, ಶೂನ್ಯವಾಗಿದೆಯೋ, ಖಾಲಿಯಾಗಿರುತ್ತೆ ಎಂಬಂತಿರುತ್ತದೆ. ಅವನ ಪ್ರಜ್ಞೆಯ ಕ್ಷೇತ್ರದಲ್ಲಿ, ಅವನ ಮನಸ್ಸಿನ ಪ್ರಜ್ಞೆ, ವಿವೇಕ, ಪುರುಷ ಶರೀರದಲ್ಲಿ ಅಂತ ಪ್ರಜ್ಞೆ ಅಂದರೆ ಯಾವ ಪ್ರತ್ಯಯವೂ ಇರುವುದಿಲ್ಲ, ಯಾವ ಚಿಂತೆ ಇಲ್ಲ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದೂ ಇಲ್ಲ. ಚಿತ್ತವೃತ್ತಿ ನಿರೋಧ ಸ್ಥಿತಿಯಲ್ಲಿಯೂ ಅದನ್ನು ತಡೆಗಟ್ಟಿರುತ್ತೆ, ಆ ಸ್ಥಿತಿಯಲ್ಲಿರುತ್ತೆ. ಎಲ್ಲ ವೃತ್ತಿಗಳು ಸಂಪೂರ್ಣವಾಗಿ ನಿಗ್ರಹಿತವಾಗಿರುತ್ತವೆ. ಎಲ್ಲ ನಿಗ್ರಹ ಮಾಡಿಬಿಟ್ಟಿರುತ್ತೆ, ಅದಕ್ಕೆ ಏನೂ ಗೊತ್ತಿರಲ್ಲ. ನಿದ್ರಾ ಸ್ಥಿತಿಯಲ್ಲಿಯೂ ಪ್ರತ್ಯಯವಿರುವುದಿಲ್ಲ, ಯಾವ ಚಿಂತೆನೂ ಇಲ್ಲ, ವಿಷಯ ಬರೋದೂ ಇಲ್ಲ. ತೋರಿಕೆಗೆ ಇವೆರಡು ಒಂದೇ ಎನಿಸಿರುವುದು, ಎರಡೂ ಒಂದೇ ರೀತಿ. ನಿರ್ಬೀಜ ಸಮಾಧಿಯಲ್ಲಿ ಇರುವ ಚಿತ್ತವೃತ್ತಿ ಅಂದರೆ ವಿಷಯನೇ ಇಲ್ಲದೆ ಇರತಕ್ಕ ಸಮಾಧಿಯಲ್ಲಿ ನಿರೋಧ ಸ್ಥಿತಿಗೂ ಆ ತಡೆಗಟ್ಟುವ ರೀತಿಗೂ ನಿದ್ರೆಗೂ ಇರುವ ವ್ಯತ್ಯಾಸ ಏನು ಅಂತ ತಿಳ್ಕೊಬೇಕೀಗ. ಎರಡು ಧ್ರುವಗಳಿರುವಷ್ಟು ವ್ಯತ್ಯಾಸವಿದೆ. ಎರಡು ಧ್ರುವಕ್ಕೆ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅದನ್ನು ನಾವು ತಿಳ್ಕೋಬೇಕು. ಅದನ್ನೇ ನಿದ್ರಾ ಅಥವಾ ಆಳವಾದ ನಿದ್ರೆಯ ಸ್ಥಿತಿಯಲ್ಲಿ, ಆಳವಾದ ನಿದ್ರೆ ಸ್ಥಿತಿಯಲ್ಲಿ ಮಾನಸಿಕ ಚಟುವಟಿಕೆ ನಡೆಯುತ್ತಲೇ ಇರುತ್ತದೆ. ಮನಸ್ಸಲ್ಲಿ ಚಟುವಟಿಕೆ ನಡೀತಿರುತ್ತೆ, ಆದರೆ ಮೆದುಳು ಮನಸ್ಸಿನಿಂದ ಬೇರ್ಪಟ್ಟಿರುತ್ತದೆ, ಮನಸ್ಸಿಂದ ಅದು ದೂರ ಹೋಗಿರುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಮೆದುಳು ದಾಖಲು ಮಾಡಿಕೊಳ್ಳುವುದಿಲ್ಲ. ಏನು ನಡೀತಾ ಇರುತ್ತೆ ಅದನ್ನು ಮೆದುಳು ದಾಖಲೆ ಮಾಡಿಕೊಳ್ಳೋದಿಲ್ಲ. ನಿದ್ರೆಯಲ್ಲಿ ವ್ಯಕ್ತಿಗೆ ಎಚ್ಚರವಾದಾಗ ಮನಸ್ಸಿನೊಡನೆ ವ್ಯಕ್ತಿ ಮನಸ್ಸಿನ ಜೊತೆಯಲ್ಲಿ ಮತ್ತೆ ಸಂಬಂಧ ಏರ್ಪಡುತ್ತದೆ. ಮೆದುಳಿಗೂ ಮನಸ್ಸಿಗೂ ಸಂಬಂಧ ಏರ್ಪಡುತ್ತೆ ಮತ್ತು ಮೊದಲಿನಂತೆ ಮೆದುಳು ಮಾನಸಿಕ ಚಟುವಟಿಕೆಯ ಪೀಠವಾಗುತ್ತದೆ. ಅದರ ಪೀಠ ಆಗುತ್ತೆ ಮೆದುಳು. ಒಂದು ಕಾರಿನ ಗೇರು ಹಾಕಿದಾಗ, ಒಂದು ಕಾರಿರುತ್ತೆ, ಅದಕ್ಕೆ ಗೇರ್ ಹಾಕಿದಾಗ ಚಾಲಕ ಯಂತ್ರವನ್ನು ಅದರ ಕಾರ್ಯಭಾಗಗಳಿಗೆ, ಅದರ ಕಾರಿರುತ್ತೆ, ಆ ಕಾರ್ಯಭಾಗಗಳಿಗದು ಸಂಬಂಧಿಸುವ ಅಣಿ ಅಂದರೆ ಇಂಜಿನ್ಗೆ ಉಳಿದ ಕಾರ್ಯಭಾಗಗಳಿಗೂ ಇರುವ ಸಂಬಂಧ ಕಡಿದು ಹೋಗುತ್ತದೆ. ಯಾವಾಗ ಏನು ಗೇರ್ ಹಾಕ್ತಾನೋ ಆ ಕಾರ್ಯ ಅಲ್ಲಿ ಅಷ್ಟಕ್ಕೆ ನಿಂತು ಹೋಗ್ತಾ ಇರುತ್ತೆ. ಆದರೆ ಇಂಜಿನ್ ನಡೆಯುತ್ತಲೇ ಇರುತ್ತದೆ, ಇಂಜಿನ್ ಮಾತ್ರ ನಡೀತಲೇ ಇರುತ್ತೆ. ಆದರೂ ಕಾರಿನ ಮೇಲೆ ಅದರ ಪರಿಣಾಮ ಇರುವುದಿಲ್ಲ. ಅದರ ಪರಿಣಾಮ ಕಾರಿನ ಮೇಲೆ ಇಂಜಿನ್ಗೆ ಇರೋದಿಲ್ಲ.
ಆದ್ದರಿಂದ ಕಾರು ಚಲಿಸುವುದಿಲ್ಲ, ಅದೇ ನಿಧಾನಕ್ಕೆ ನಿಂತು ಹೋಗುತ್ತೆ. ಅದೇ ರೀತಿಯಲ್ಲಿ ಆಳವಾದ ನಿದ್ರೆಯಲ್ಲಿ ಮೆದುಳಿನಲ್ಲಿ, ಆವಾಗ ಆಳವಾದ ನಿದ್ರೆ ಇದ್ದಾಗ ಮೆದುಳಲ್ಲಿ ಪ್ರತ್ಯಯವಿಲ್ಲದಿದ್ದರೂ, ವಿಷಯ ಇಲ್ಲದೇ ಇದ್ದರೂ ಮಾನಸಿಕ ಚಟುವಟಿಕೆಯು ಸೂಕ್ಷ್ಮಕೋಶಕ್ಕೆ ವರ್ಗಾಯಿಸಲ್ಪಟ್ಟು, ಅದು ಸೂಕ್ಷ್ಮಕೋಶ ಅಂತ ಇರುತ್ತೆ, ಅದಕ್ಕೆ ವರ್ಗ ಮಾಡುತ್ತೆ. ಅಲ್ಲಿ ಮೊದಲಿನಂತೆಯೇ ನಡೆಯುತ್ತಿರುತ್ತದೆ, ಮೊದಲಿನಂತೆಯೇ ನಡೀತಾ ಇರುತ್ತೆ. ಆದರೆ ಮೆದುಳು ಮಾತ್ರ ಗೇರ್ನಿಂದ ಹೊರಬಂದಿರುತ್ತದೆ. ಕಾರ್ ಗೇರಿಂದ ಹೇಗೆ ಹೊರಬರುತ್ತೋ ಇದು ಮನಸ್ಸಿಂದ ಮೆದುಳು ಹೊರಗಡೆ ಇರುತ್ತೆ. ಸಂಮೋಹವಿದ್ಯೆ ಅಂದರೆ ಹೈಪೋಟಿಸಮ್ ಅಂತ ಹೇಳ್ತಾರಲ್ವ ಅದು. ಮತ್ತು ವಶೀಕರಣದಲ್ಲಿ ಮ್ಯಾಸ್ಮೋರಿಸಮ್ ನಡೆದಿರುವ, ಅದರ ಒಳಗಡೆ ನಡೀತಾ ಇರೋ ವಿಷಯನ ಪ್ರಯೋಗಗಳು ಸ್ವಲ್ಪ ಮಟ್ಟಿಗೆ ಮೇಲಿನ ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಮೇಲೇನು ಹೇಳಿದೆಯೋ ಅದನ್ನು ಸಮರ್ಥನೆ ಮಾಡುತ್ತೆ. ಯೋಗದಲ್ಲಿ ಏನು ಹೇಳುತ್ತೆ ಅಂದರೆ, ಮನಸ್ಸು ಅಥವಾ ಚಿತ್ತದ ಚಟುವಟಿಕೆಯು ನಿರೋಧಿಸಲ್ಪಟ್ಟಿದೆ, ಅದನ್ನು ತಡೆಗಟ್ಟಿದೆ ಅಂತ ಯೋಗದಲ್ಲಿ ಹೇಳ್ತಾರೆ. ಈ ರೀತಿ ಆಗಬೇಕಾದರೆ ಜಾಗೃತಾವಸ್ಥೆಯಲ್ಲಿ, ಅಂದರೆ ನಾವು ಎಚ್ಚರವಾಗಿರುವಾಗ ದೇಹದ ಕೆಳ ಮನಸ್ಸಿನ ದೇಹ ಸ್ಪಂದಗಳನ್ನು ಏನು ನಡೀತಿದೆಯೋ ಆ ವಿಷಯಗಳನ್ನು ನಿಲ್ಲಿಸಬೇಕಾಗುತ್ತದೆ. ಆ ವಿಷಯನಲ್ಲಿ ನಿಲ್ಲಿಸಬೇಕಾಗತ್ತೆ. ಜಾಗೃತಾವಸ್ಥೆಯಲ್ಲಿ ಮೆದುಳು ಕೆಳ ಮನಸ್ಸಿನೊಡನೆ, ಕೆಳಗಡೆ ಒಂದು ದೇಹ ಇರುತ್ತೆ, ಆ ಮನಸ್ಸಿನೊಡನೆ ಸಂಬಂಧ ಹೊಂದಿದೆ ಮತ್ತು ಮೆದುಳಿನಲ್ಲಿ ನಡೆಯುತ್ತಿರುವ ಮನಸ್ಸಿನ ಏನೇನು ಚಟುವಟಿಕೆ ಇದೆಯೋ ಚಟುವಟಿಕೆಯನ್ನು ನಿಯಂತ್ರಿಸುವುದರ ಮೂಲಕ ಅದು ನಿಯಂತ್ರಣ ಮಾಡ್ತಾ ಹೋಗುತ್ತೆ. ನಾವು ಮನಸ್ಸಿನ ಚಟುವಟಿಕೆಯನ್ನು ನಿಯಂತ್ರಿಸಬಹುದು. ಆ ಚಟುವಟಿಕೆಯನ್ನು ನಾವು ನಿಲ್ಲಿಸಬಹುದು, ತಡೆಯಬಹುದು. ಮುಂದೆ ಕಾರಿನ ಇಂಜಿನ್ ಇರುವಾಗ ಕಾರು ಇಂಜಿನ್ ಇರುವಾಗ ಏನು ಮಾಡುತ್ತೆ, ಕಾರಿನ ಚಲನೆಯನ್ನು ನಿಯಂತ್ರಣ ಮಾಡುತ್ತೆ ಅಥವಾ ನಿಲ್ಲಿಸುವುದರ ಮೂಲಕ ಕಾರ್ ನಿಂತು ಹೋಗುತ್ತೆ. ನಾವು ಇಂಜಿನ್ನಿನ ಚಲನೆಯನ್ನು ನಿಯಂತ್ರಿಸಬಹುದು, ಅದನ್ನು ನಾವು ನಿಯಂತ್ರಣ ಮಾಡಬಹುದು ಅಥವಾ ನಿಲ್ಲಿಸಬಹುದು. ಆದ್ದರಿಂದ ತೋರಿಕೆಗೆ ಆಳವಾದ ನಿದ್ರಾಸ್ಥಿತಿ, ಆಳವಾಗಿ ನಿದ್ರೆಯಲ್ಲಿರತಕ್ಕಂಥ ಸ್ಥಿತಿ ಮತ್ತು ಚಿತ್ತವೃತ್ತಿ ನಿರೋಧ, ಈ ಎರಡನ್ನು ಚಿತ್ತ ನಿರೋಧ ಸ್ಥಿತಿ ಪರಸ್ಪರ ಹೋಲುವಂತೆ ಕಂಡುಬಂದರೂ ವಾಸ್ತವವಾಗಿ ಅವೆರಡು ಸಂಪೂರ್ಣವಾಗಿ ಭಿನ್ನವಾಗಿವೆ. ಎರಡಕ್ಕೂ ಮನಸ್ಸಿನ ಚಿತ್ತವೃತ್ತ ನಿರೋಧ ಎರಡು ವ್ಯತ್ಯಾಸವಾಗಿ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಇದಕ್ಕೆ ಈ ಸೂತ್ರದಲ್ಲಿ ಈ ಎರಡು ಸೂತ್ರಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಈ ಎಲ್ಲ ವಿಷಯಗಳನ್ನು ನೀವು ಗಮನ ಇಟ್ಟು ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ನಾವು ಉತ್ತರ ಹೇಳೋದಕ್ಕೆ ಮನಸ್ಸು ಮಾಡ್ತೀವಿ. ಇಂಥ ವಿಷಯಗಳು ಮತ್ತೆಲ್ಲೂ ಸಿಗಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮಾಡ್ಕೊಳ್ತೀರಾ ಅಂತ ಹೇಳ್ತಾ ನಮ್ಮನ್ನು ಹುರಿದುಂಬಿಸಿ ನಮ್ಮನ್ನು ಕಾರ್ಯಕ್ರಮನ ನೀವು ನೋಡಿ ವಿಶ್ಲೇಷಣೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ವಿರಮಿಸ್ತೀವಿ. ಕರುಣಿಸುತ್ತಾಯೇ ಸಾರಸ ಭವ ಸತಿಶ್ರೀ ಭಾರತಿ ಸರಸ್ವತಿ. ಕರುಣಿಸುತ್ತಾಯೇ
ನಿರುತ ನಿನ್ನ ಪದ ಸರಸಿ ಜಯುಗಕ್ಕೆ ಹರುಷದಿನ ಶಿರವನು ಬಾಗಿ ಬೇಡುವೆ ಕರುಣಿಸುತ್ತಾಯೇ.